ಶನಿವಾರ ಸಂತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕಟ್ಟಡವನ್ನು ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಶನಿವಾರ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿ, ಇಲ್ಲಿ ಸರಿಸುಮಾರು 60ಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳು ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಸಂಚಾರ ಮಾಡುತ್ತಿದ್ದು, ಬಸ್ ನಿಲ್ದಾಣ ಇಲ್ಲದೆ ಸಮಸ್ಯೆ ಆಗುತ್ತಿರುವುದನ್ನು ನನ್ನ ಗಮನಕ್ಕೆ ಸ್ಥಳೀಯ ಶಾಸಕ ಮಂತರ್ಗೌಡ ತಂದಿದ್ದರು. ಅದರಂತೆ ಸ್ಥಳ ಗುರುತು ಮಾಡಿ ಕೊಟ್ಟರೆ ನಮ್ಮ ಇಲಾಖೆಯಿಂದ ಬಸ್ ನಿಲ್ದಾಣ ಮಾಡಲು ತಯಾರಿದ್ದೇವೆ ಎಂದು ಸೂಚನೆ ನೀಡಿದ್ದೆ. ಅದರಂತೆ ಸ್ಥಳ ಗುರುತು ಮಾಡಿ ಭೂಮಿ ಪೂಜೆ ನೆರವೇರಿಸಿ 1 ವರ್ಷವಾಗುವ ಮುನ್ನ ಕಟ್ಟಡ ತಲೆ ಎತ್ತಿದೆ. ಇಂದು ಶಕ್ತಿ ಯೋಜನೆಯಲ್ಲಿ 7 ಕೋಟಿಗೂ ಹೆಚ್ಚು ಮಹಿಳೆಯರು ಸಂಚಾರ ಮಾಡಿದ್ದಾರೆ. ಇದು ದಾಖಲೆಯಾಗಿದೆ. ಇನ್ನಷ್ಟು ನೂತನ ಬಸ್ ಖರೀದಿಸುವ ಯೋಜನೆ ನಮ್ಮಲ್ಲಿದ್ದು, ಅದರಲ್ಲಿ ಈ ಭಾಗಕ್ಕೂ ಗ್ರಾಮೀಣ ಭಾಗಕ್ಕೂ ಯೋಜನೆ ವಿಸ್ತರಣೆ ಆಗಲಿದೆ. ಈ ಭಾಗದ ಅನೇಕ ದೇವಾಲಯಗಳಿಗೆ ಅನುದಾನ ನೀಡಿದ್ದು, ಇನ್ನಷ್ಟು ದೇವಾಲಯಗಳಿಗೆ ಅನುದಾನ ಬೇಡಿಕೆ ಇದ್ದು ಹಂತ ಹಂತವಾಗಿ ಅನುದಾನ ಬಿಡುಗಡೆ ನೀಡಲಾಗುತ್ತದೆ. ಈ ಬಸ್ ನಿಲ್ದಾಣಕ್ಕೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪರವರ ಹೆಸರಿಡಲು ಸ್ಥಳೀಯ ಶಾಸಕರು ಹಾಗೂ ಸಾರ್ವಜನಿಕರ ಒತ್ತಾಯ ಆಗಿದ್ದು, ಅದನ್ನು ಅನುಮೋದನೆಗೆ ಕಳುಹಿಸಲಾಗುವುದು. ಅದರಂತೆ ಆ ಹೆಸರು ನೀಡಲಾಗುತ್ತದೆ ಎಂದರು. ಬಸ್ ನಿಲ್ದಾಣವನ್ನು ಸಾರ್ವಜನಿಕರು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಇನ್ನು ಅನೇಕ ಕಡೆಗಳಲ್ಲಿ ಬಸ್ ನಿಲ್ದಾಣ ಬೇಡಿಕೆ ಇದೆ. ಅದರಲ್ಲಿ ಸಮೀಪದ ಕೊಡ್ಲಿಪೇಟೆಯಲ್ಲಿ ನೂತನ ಬಸ್ ನಿಲ್ದಾಣ ಬೇಡಿಕೆ ಇದ್ದು, ಅದನ್ನು ಮುಂದಿನ ದಿನಗಳಲ್ಲಿ ನೆರವೇರಿಸಿಕೊಡಲಾಗುತ್ತದೆ ಎಂದರು. ನಮ್ಮ ಸರ್ಕಾರ ಉಚಿತ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕೆಲಸವೂ ಆಗುತ್ತಿದೆ ಎಂದರು. ಅದು ಪ್ರತಿದಿನ ಸರ್ಕಾರ ಇರುತ್ತೆ, ದಿನಕ್ಕೆ 20, 30, 40 ಬರ್ತಾ ಇರುತ್ತೆ. ಬಂದಂತ ಸಂದರ್ಭದಲ್ಲಿ ಮಂತ್ರಿಗೌಡರು 2-3 ಲೆಟರ್ ಕೊಟ್ಟಿದ್ದಾರೆ, ಎಲ್ಲೇನು ಬೇಕು ಅಂತ. ಅದನ್ನೆಲ್ಲ ಕೂಡ ಮಾಡಿಕೊಳ್ಳೋಣ ಅಂತೇಳಿ ಉಳಿದಾಗೆ ನಮ್ಮ ಹೆಣ್ಮಕ್ಳಿಗೆ ವಿಶೇಷವಾಗಿ ಉಚಿತ ಬಸ್ ಪ್ರಯಾಣ ನಮ್ಮ ರಾಜ್ಯ ಸರ್ಕಾರ ಕೊಟ್ಟ ಮೇಲೆ ಒಟ್ಟು 670 ಕೋಟಿಗಿಂತಲೂ ಹೆಚ್ಚು ಜನ ಮಹಿಳೆಯರು ನಮ್ಮ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಪೊರೇಷನ್ ಇಷ್ಟು ಜನ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಕೊಟ್ಟಿರ್ತಕ್ಕಂಥದ್ದು ಎಲ್ಲೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಉಳಿದಾಗೆ ಮನೆ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಡ್ರೈವರ್ಸ್ ಕಂಡಕ್ಟರ್ಸ್ ನಮ್ಮೇಲೆ ಶಾರ್ಟೇಜ್ ಇಲ್ಲ. ಮೊನ್ನೆ ತಾನೇ 2,000 ರಿಕ್ರೂಟ್ಮೆಂಟ್ ಮಾಡಿ ಒಟ್ಟು ನಾವು 10,000 ರಿಕ್ರೂಟ್ಮೆಂಟ್ ಮಾಡಿದ್ವಿ. ನಾನು ಈ 2 ವರ್ಷದ ಅವಧಿಯಲ್ಲಿ 9,000 ನೇರವಾಗಿ ಆಯ್ಕೆ ಮಾಡ್ತೀವಿ. 1,000 ಜನ ನಮ್ಮ ನೌಕರು ತೀರೋಗ್ಬಿಟ್ರೆ ಅವ್ರ ಮಕ್ಕಳಿಗೆ ಕೆಲಸ ಕೊಡ್ತೀವಿ. ಆ ಥರ 1,000 ಜನ ಕೊಡ್ತೀವಿ. ಒಟ್ಟು 10,000 ಜನಕ್ಕೆ ಈ 2 ವರ್ಷದಲ್ಲಿ ನಾವು ಉದ್ಯೋಗ ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. ಆ ಉದ್ಯೋಗ ಕೊಡಲಾದ್ರೆ ನಾವು ಹೊಸ ಜನನೇ ಇರೋದಿಲ್ಲ. ಅದರಿಂದ ನಮ್ಮಲ್ಲಿ ನಾವು ಕಾಲಕ್ಕೆ ನಿವೃತ್ತಿ ಆದಾಗ ನಾವು ರಿಕ್ರೂಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಅದರ ಹಿಂದೆ 4 ವರ್ಷದಲ್ಲಿ ನಾನಾ ಕಾರಣಗಳಿಂದ ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ. ಬಸ್ಸು ಕೂಡ ಕೊಂಡ್ಕೊಂಡಿಲ್ಲ. 4 ವರ್ಷ ಸತತವಾಗಿ 19ರಿಂದ 23ವರೆಗೂ ನಾನಾ ಕಾರಣಗಳಿಂದ ಬಸ್ಸು ಕೊಂಡ್ಕೊಂಡಿಲ್ಲ. ಈಗ ನಾವು ಬಂದ್ಮೇಲೆ ಒಟ್ಟು 5,800 ಬಸ್ಸು ಈಗಾಗಲೇ ರಸ್ತೆ ಮೇಲಿದೆ. ಮತ್ತೆ ಈ ವರ್ಷ 2,000 ಬಸ್ ಬರುತ್ತೆ. ಒಟ್ಟು 7,700 ಬಸ್, 800 ಬಸ್ಸು ನಮ್ಮ ಅವಧಿಯಲ್ಲಿ ಬಂದಾಗ ಆಗುತ್ತೆ ಅಂತ ಹೇಳಿ. ಅದು ಇನ್ನೂ ಬಸ್ಸುಗಳ ಅವಶ್ಯಕತೆ ಇದೆ. ಅದು ಕೂಡ ಮುಂದಿನ ಈ ಬಜೆಟ್ ಮುಖ್ಯಮಂತ್ರಿ ನಮ್ಮನ್ನ 10ನೇ ತಾರೀಕು ಕರೆದಿದ್ದಾರೆ. ಅದಕ್ಕೆ ನಮಗೆ ಬಸ್ ಸ್ಟ್ಯಾಂಡ್ಸು, ಡಿಪೋಸು, ಬಸ್ಸುಗಳ ಬಗ್ಗೆ ಎಲ್ಲೇನು ಬೇಕು ಅಂತ ಅವ್ರಿಗೆ ಮನವಿ ಮಾಡಿ ಬಜೆಟ್ ಹೆಚ್ಚಿನ ಅನುದಾನವನ್ನು ತೆಗೆದುಕೊಂಡು ಇನ್ನೂ ಉತ್ತಮ ಸೌಕರ್ಯ ಕೊಡಬೇಕು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ವೇದಿಕೆ ಮೇಲ್ತಕ್ಕಂಥ ಎಲ್ಲ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ, ಈ ಜಿಲ್ಲೆಯಲ್ಲಿ ಶಕ್ತಿ ಯೋಜನೆ ಅತ್ಯುತ್ತಮವಾಗಿ ಬಳಕೆಯಾಗಿದೆ. ಈ ಬಸ್ ನಿಲ್ದಾಣ ಈ ಭಾಗದ ಕನಸಾಗಿತ್ತು. ನಾನು ಪ್ರಾರಂಭದಲ್ಲಿ ಇಲ್ಲಿಗೆ ಬಂದಾಗ ಅನೇಕರ ಬೇಡಿಕೆ ಈ ಬಸ್ ನಿಲ್ದಾಣವಾಗಿತ್ತು. ನಾನು ಮಾಡಿಕೊಡುತ್ತೇನೆ ಎಂದೆ. ಅದರಂತೆ ಸಚಿವರು ಸರಿಯಾಗಿ ಸ್ಪಂದನೆ ನೀಡಿದ್ದರಿಂದ ಈ ಬಸ್ ನಿಲ್ದಾಣ ಮಾಡಲು ಸಾಧ್ಯವಾಗಿದೆ. ಬಸ್ ನಿರ್ವಾಹಕರು ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಉತ್ತಮವಾಗಿ ಸ್ಪಂದನೆ ನೀಡಬೇಕು. ಬಸ್ ಬರುವ ಸಮಯ ಎಲ್ಲ ಮಾಹಿತಿ ಒದಗಿಸಬೇಕು. ಎಲ್ಲ ಬಸ್ಗಳು ರಸ್ತೆಯಲ್ಲಿ ನಿಲ್ಲದೆ ನಿಲ್ದಾಣ ಒಳಗೆ ಬರಬೇಕು ಎಂದ ಇವರು, ಶನಿವಾರ ಸಂತೆ ಗ್ರಾಮ ಪಂಚಾಯಿತಿ ಹಾಗೂ ದುಂಡಳ್ಳಿ ಗ್ರಾಮ ಪಂಚಾಯಿತಿ ಸೇರಿಸಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸುವ ಆಲೋಚನೆ ಇದ್ದು, ಮುಂದಿನ ದಿನಗಳಲ್ಲಿ ಇದು ನೆರವೇರಲಿದೆ ಎಂದು ಭರವಸೆ ನೀಡಿದರು. ಈ ಬಸ್ ನಿಲ್ದಾಣ ತಲೆ ಎತ್ತಿರುವುದು ಸರ್ಕಾರದ ಹಣ. ಅನವಶ್ಯಕವಾಗಿ ವಿರೋಧ ಪಕ್ಷದವರು ದೂರುವುದನ್ನು ನಿಲ್ಲಿಸಬೇಕು. ಸರ್ಕಾರದಲ್ಲಿ ಉಚಿತ ಯೋಜನೆ ಜೊತೆಗೆ ಅಭಿವೃದ್ಧಿಗೂ ಅನುದಾನ ಬಿಡುಗಡೆ ಆಗುತ್ತಿದೆ. ಕುಶಾಲನಗರದಲ್ಲಿ ಬಸ್ ಡಿಪೋ ಕಾಮಗಾರಿ ಆಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಅದನ್ನು ಸಚಿವರು ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ನನ್ನ ಕ್ಷೇತ್ರದ ದೇವಾಲಯಕ್ಕೆ ಅನುದಾನ ಕೇಳಿದ ತಕ್ಷಣ ನಿರೀಕ್ಷೆಗೂ ಮೀರಿ ಅನುದಾನ ನೀಡಿರುತ್ತಾರೆ. ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಹಿರಿಯ ವಕೀಲರಾದ ಚಂದ್ರಮೌಳಿ, ಕಿರಿಕೊಡ್ಲಿ ಮಠದ ಮಠಾಧೀಶ ಸದಾಶಿವ ಸ್ವಾಮೀಜಿ,
ಶನಿವಾರ ಸಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಹರೀಶ್ ಮಾತನಾಡಿದರು. ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಸೋಮಶೇಖರ್, ಕರ್ನಾಟಕ ಸಾರಿಗೆ ಪುತ್ತೂರು ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀಹರಿ ಬಾಬು, ಕಾಂತರಾಜ್, ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್, ವೀಣಾ ಅಚ್ಚಯ್ಯ, ಜನಾರ್ದನ, ವಿಪಿ ಶಶಿಧರ್, ಧರ್ಮಜ ಉತ್ತಪ್ಪ, ಕೆಪಿ ಚಂದ್ರಕಲಾ, ಹಂಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಧಾ ಈರೇಶ್, ದುಂಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವಾನಿ ಗುರು, ಬ್ಯಾಡಗೊಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾವನ, ಶನಿವಾರ ಸಂತೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸರ್ದಾರ್ ಅಹಮದ್, ಸದಸ್ಯರಾದ ಶರತ್ ಶೇಖರ್, ರಘು, ಆದಿತ್ಯ ಗೌಡ, ಮಧು, ಸರೋಜಾ, ಶೇಖರ್ ಕಾವೇರಿ, ಸರಸ್ವತಿ, ಪರ್ಜನಾ ಬಾನು ಮುಂತಾದವರಿದ್ದರು. ಆಗ್ತಾ ಇರ್ತಕ್ಕಂತಹದ್ದು ಆ ಅಭಿವೃದ್ಧಿಯಲ್ಲಿ, ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಇದು ಕೂಡ ಶಾಶ್ವತವಾಗಿ ನಿಲ್ಲುವಂತಹ ಒಂದು ಕೆಲಸವನ್ನ ಇಲ್ಲಿ ಮಾಡಿರ್ತಕ್ಕಂತಹದ್ದು. ಈ ಕಾರ್ಯಕ್ರಮಕ್ಕೆ ಹಿರಿಯರಾದ ರಾಮಲಿಂಗಾರೆಡ್ಡಿ ಅವರು ಬಂದಿರತಕ್ಕಂತಹದ್ದು ಒಂದು ಕೂಡ ಶುಭ ಸೂಚನೆ ಆಗಿರ್ತಕ್ಕಂತಹದ್ದು. ಕೊಡಗು ಜಿಲ್ಲೆಯ ಎಲ್ಲ ಅಭಿವೃದ್ಧಿಗಳಲ್ಲೂ ನಮ್ಮ ಕ್ಷೇತ್ರದ ಎಲ್ಲ ಅಭಿವೃದ್ಧಿಯನ್ನ ಕಾಣ್ತಕ್ಕಂತಹದ್ರಲ್ಲಿ ಉತ್ಸಾಹಿ ಮಂತರಗೌಡರವರ ಪಾತ್ರ ಅತ್ಯಂತ ಹೆಚ್ಚು. ಎಲ್ಲರೂ ಕೂಡ ಸರ್ಕಾರದಲ್ಲಿ ಹಣ ಇಲ್ಲ, ಇದಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನ ಕ್ಷೇತ್ರಕ್ಕೆ ಹಣವನ್ನ ತಂದು ಮಾಡ್ತಾ ಇರ್ತಕ್ಕಂತಹದ್ದು ಕೆಲಸವನ್ನ ನಮ್ಮ ಮಂತರಗೌಡರವರು ಮಾಡ್ತಾ ಇರ್ತಕ್ಕಂತಹದ್ದು. ಅತ್ಯಂತ ಉತ್ಸಾಹವಾಗಿ ಆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹದ್ದು. ಇದೇ ರೀತಿ ಅಭಿವೃದ್ಧಿಯನ್ನ ನಮ್ಮ ಕೊಡ್ಲಿಪೇಟೆಯಲ್ಲೂ ಕೂಡ ಒಂದು ಬಸ್ ತಂಗುದಾಣವನ್ನ ಮಾಡಬೇಕು ಅಂತ ಹೇಳಿ ಚಂದ್ರಮೌಳಿಯವರ ಒಂದು ಆಶಯ ಇರ್ತಕ್ಕಂತಹದ್ದು. ಅದಕ್ಕೆ ಪೂರಕವಾಗಿ ನಮ್ಮ ಮಾನ್ಯ ಮಂತ್ರಿಗಳು ಆ ಜಾಗವನ್ನ ಗುರುತು ಮಾಡಿದ್ದಾರೆ ಈಗಾಗಲೇ. ಅದಕ್ಕೆ ಅನುಮೋದನೆಯನ್ನ ಕೊಟ್ಟು ಕೆಲಸವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಕ್ಕಂತ ಮಾತನ್ನ ನಮ್ಮ ಕೊಡ್ಲಿಪೇಟೆ ಜನತೆಯ ಪರವಾಗಿ ಕೇಳ್ಕೊಳ್ತಾ, ಈ ಒಂದು ಅಭಿವೃದ್ಧಿಯ ಕೆಲಸದಲ್ಲಿ ಎಲ್ಲರೂ ಕೂಡ ಯಾವುದೇ ಜಾತಿ, ಪಕ್ಷ, ರಾಜಕೀಯ ಎಲ್ಲವನ್ನು ಬಿಟ್ಟು ಕೆಲಸವನ್ನ ಮಾಡುವಂತ ಕೆಲಸ ಇದಾಗಿರ್ತಕ್ಕಂತಹದ್ದು. ಇಂತಹ ಅಭಿವೃದ್ಧಿಗಳು ಇನ್ನೂ ಹೆಚ್ಚೆಚ್ಚು ಆಗಲಿ ಅನ್ನೋ ಶುಭ ಆರೈಕೆಯನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಶುಭ